ಸೊ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಮೈಲಾಪುರಿಂದ ಮಂತ್ರಾಲಯಕ್ಕೆ ರಾತ್ರಿ 2 ಹಂಗ ಬಂದಿ ಇಲ್ಲಿ ಹಾಲ್ಟ್ ಮಾಡಿದೀವಿ. ಮಂತ್ರಾಲಯ ಒಳಗ ಸೀದಾ ನಾ ಮಾರ್ಕೆಟಿಗೆ ಹೋದ ಲುಂಗಿ ತಗೊಂಡ್ಸಲಿ 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಲುಂಗಿ ಖರೀದಿ ಮಾಡ್ದ. ಫಸ್ಟ್ ಲುಂಗಿ ಹಾಕೋಬೇಕನ್ನ ಇಷ್ಟ ಕಷ್ಟಪಟ್ಟಿ ನಾ ಹಾಕೊಂಡೆ. ಮ್ಯಾಲ ಒಂದಿಷ್ಟು ಬಿಲ್ಡಪ್ ಬೇರೆ ಕೊಟ್ಟ. ದರ್ಶನ್ ತಗೋಬೇಕಂತ ಫಸ್ಟ್ ಮಹಾಕಾಳಮ್ಮ ಸನ್ನಿಧಿಗೆ ಹೋದ್ವಿ. ಆಮೇಲೆ ಎಲ್ಲರೂ ರಾಯರ ಆಶೀರ್ವಾದ ತಗೊಂಬಂತ ಹೊಂಟಿದ್ವಿ. ಹೋಗೋ ಟೈಮಿಗೆ ಇಲ್ಲೊಂದು ಬ್ರಿಡ್ಜ್ ಇತ್ತು. ಫಸ್ಟ್ ಆ ಬ್ರಿಡ್ಜ್ ದಾಟ್ದ ನೋಡ್ರಿ. ಹೊರಗೆ ರೌಂಡ್ ಹೊಡೆದಿ. ಈಗ ಫೈನಲಿ ಗರ್ಭಗುಡಿ ಒಳಗ ಎಂಟ್ರಿ ಹೊಡೆದ್ ನೋಡ್ರಿ. ಅಲ್ಲಿ ಬೋರ್ಡ್ ಹಾಕಿರು ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಅಂತ. ನಾ ವಿಡಿಯೋ ಮಾಡ್ಲತ್ತೀನಿ ಅಂತಂದು ಎಲ್ಲರೂ ನನ್ ಮುಖ ನೋಡತ್ತಿರು. ವಿಡಿಯೋ ಮಾಡ್ಬೇಡ ಅಂದ್ರೂ ವಿಡಿಯೋ ಮಾಡಿ. ನಾ ಮಾಡಿರೋ ಪಾಪ ಎಲ್ಲ ಹೋಲಂತಂದಿ ರಾಯರ ಆಶೀರ್ವಾದ ಪಡ್ಕೊಂಡ. ಆಶೀರ್ವಾದ ತಗೊಂಡಿ ಹೊರಗ ರೌಂಡ್ ಅವರಮ್ಮ ಅಂತ ಬಂದರ. ಅದೇ ಟೈಮಿಗೆ ಪಲ್ಲಕ್ಕಿನೂ ತಗೊಂಡ್ ಹೊಂಟಿರು. ರಾಯರ ಆಶೀರ್ವಾದ ಮಸ್ತ್ ಐತಂದಿ ಹೊರಗ್ ಖುಷಿಲಿಂದ ಬಂದರ. ನಾ ನಮ್ ಫ್ಯಾಮಿಲಿ ಒಳಗಿನ ಮಿಸ್ಸಿಂಗ್ ಆಗಿದ್ದು. ಹಂಗೆ ಸ್ವಲ್ಪ ಹಿಂದ್ ತಿರುಗಿ ನೋಡ್ರ ಎಲ್ಲರೂ ಇಲ್ಲಿ ಇದ್ದು. ಹಂಗೆ ಸ್ವಲ್ಪ ಹಿಂದ್ ತಿರುಗಿ ನೋಡ್ರ ಎಲ್ಲರೂ ಇಲ್ಲಿ ಅಂತ ನಗಲತ್ತಾರ. ರಾಯರ ದರ್ಶನರೇ ಆಯ್ತು ಮತ್ ಹೊಟ್ಟಿಗೆ ದರ್ಶನ ಆಗ್ಬೇಕಲ್ಲ ಅಂತಂದಿ ಹೊರಗ ನಾಷ್ಟಕ್ ಹೋಗ್ಬೇಕಂತ ಬಂದೇವಿ. ಹೊಟ್ಟಿ ತುಂಬಾ ನಾಷ್ಟ ಮಾಡಿ ಸೀದಾ ರೂಮಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೇವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗತನ ಹೋಗಿ ಪ್ರಸಾದ್ ತಗೊಂಬಂದಿರ ಆಲ್ರೆಡಿ. ಅಲ್ಲಿಂದು ಬಟ್ಟೆ ಅದು ಪ್ಯಾಕ್ ಮಾಡ್ಕೊಂಡು ಸೀದಾ ಕಾರ್ ಬಲ್ ಬಂದಿ. ಅಲ್ಲಿಂದು ಸೀದಾ ಕಾರ್ ಹತ್ಕೊಂಡು ನಾವು ಬೇರೆ ಕಡೆ ಹೊಂಟಿದ್ದೇವೆ. ಅದು ಎಲ್ಲ ಅಂತ ಹೇಳ್ತೀನಿ ನೋಡ್ರಿ. ಪಂಚಮುಖಿ ಆಂಜನೇಯ. ಸೊ ಇಲ್ಲಿ ಬಂದ್ ರೀಚ್ ಅದ ನೋಡ್ರಿ ಫೈನಲಿ. ಇಲ್ಲಿ ದಿ ಲಾರ್ಡ್ ಹನುಮಾನ ಯಾವ್ದೋ ಯುದ್ಧ ಗೆದ್ದಿರಂತ. ಮತ್ತ ಈ ಜಾಗ ಒಳಗ ಡೈಲಿ ರಾಘವೇಂದ್ರ ಸ್ವಾಮಿ ಅವ್ರು ಬಂದು ಮೆಡಿಟೇಷನ್ ಮಾಡ್ತಿರಂತ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡಿ ಹೊರಗ್ ಬರೋ ಟೈಮಿಗೆ ಇಲ್ಲೊಂದು ವಿಚಿತ್ರವಾದ ಒಂದು ಕಲ್ಲಿನ ಬಂಡೆ ಕಂತ ನೋಡಿ. ಇಷ್ಟು ದೊಡ್ಡದಿರೋ ಈ ಕಲ್ಲಿನ ಬಂಡೆ ಅದು ಒಂದ್ ಸಣ್ಣದು ಬಂಡೆ ಮೇಲೆ ಅಷ್ಟೇ ಫುಲ್ ಸಪೋರ್ಟ್ ಅದ ಅಂತಂದ್ರೆ ತಿಳ್ಕೊರಿ ಎಷ್ಟು ಶಕ್ತಿ ಅದ. ಇಲ್ಲಿನ ದರ್ಶನ ಎಲ್ಲ ಆರಾಮಾಗಾಯ್ತು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.